ಅಭಿವೃದ್ಧಿ ಕಾರ್ಯಗಳಾಗ್ತದೆ. ಅವನ ಜೀವನ ಅವನ ಬದುಕೇ ಅಷ್ಟು. ಅವನು ಬಳ್ಳಾರಿ ಉದ್ಧಾರ ಆಗಬೇಕು, ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ. ಅವನು ಯಾವತ್ತು ಸ್ವಂತಕ್ಕೆ ಬೆಳಿಬೇಕು, ಜನ ಹಾಳಾಗಿ ಹೋಗ್ಬೇಕು, ನಾನು ಸುಖವಾಗಿರ್ಬೇಕು, ಇಲ್ಲಿ ಯಾರ ಹೆಸರು ಬರಬಾರ್ದು, ನನ್ನ ಹೆಸರು ಬಿಟ್ಟು ಯಾರ್ದು ಅಂತೇಳಿ ಅವನದು. ಆದರೆ ಇಷ್ಟು ವರ್ಷ ನಡೀತಿತ್ತು. ಆದರೆ ನಾವು ಬಂದಂಥ ಸಂದರ್ಭದಲ್ಲಿ ಇವ್ರದ್ದೇನು ನಡೆಯೋಕೆ ಆಗ್ತಿರ್ಲಿಲ್ಲ. ಇವತ್ತೇನು ವಾಲ್ಮೀಕಿ ಕಾರ್ಯಕ್ರಮ ಎಷ್ಟು ಅದ್ದೂರಿಯಲ್ಲಿ ಎಷ್ಟು ಸಾವಿರಾರು ಜನ ಸೇರಿಸ್ಕೊಂಡು ಇವತ್ತು ಮಾಡ್ತಿದ್ದೀನಿ, ನೀವು ನೋಡಿದಿರಿ. ಆದರೆ ಇವತ್ತು ನಮ್ಮ ಹುಡುಗರನ್ನ ಇಷ್ಟು ಮಂದಿನ ಪೊಲೀಸರು ಕೂಡ ನಮ್ಮ ಹುಡುಗರನ್ನೆಲ್ಲ ಕಳಿಸ್ಬಿಟ್ರು. ಆದರೆ ನಾನು ಕೂಡ ಶಾಂತಿಯುತವಾಗಿದ್ದೀನಿ. ಯಾಕಂದರೆ ಇವತ್ತು ಏನಾನ ನಾನೊಂದು ಬಾಯಿ ತಪ್ಪಿ ಒಂದು ಮಾತಂದರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ಇಂಥ ಕೆಲಸಕ್ಕೆ ನಾವು ಕೈ ಹಾಕಬಾರ್ದು. ಒಂದು 65 ವಯಸ್ಸು ಇದ್ದವನಿಗೆ ಅಜ್ಞಾನ ಇದ್ದರೆ ನಮಗೆ ಜ್ಞಾನ ಇರಬೇಕು, ಓದ್ಕೊಂಡಿದ್ದವ್ರ ಥರ ನಾವು ಬಿಹೇವ್ ಮಾಡ್ಬೇಕಂತೇಳಿ ಇವತ್ತು ಶಾಂತಿಯುತವಾಗಿ ನಿಂತಿದ್ದೀವಿ. ನ್ಯಾಯಕ್ಕೋಸ್ಕರ ನಿಂತಿದ್ದು ಹೊರತು ನಾನು ಏನೇನು ಮಾಡ್ಬೇಕು ಅನ್ಕೊಂತಿದ್ದೆ ಬಂದಂಥ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ. ಯಾರಿಗೆ ನೋಡಿ, ನಾನು ಒಳ್ಳೆ ಎಜುಕೇಟೆಡ್ ಆಗಿ ಲಂಡನಲ್ಲಿ ಓದ್ಕೊಂಡ್ ಬಂದಂಥವನು. ಅವನಂತ ಚಿಲ್ಲರೆ ಬದುಕಿಂದ ಬಂದಂಥವನಲ್ಲ. ನಾನು ಹುಟ್ಟಿದಾಗಿಂದ ಶ್ರೀಮಂತ. ಅವನು ನಿನ್ನೆ ಮೊನ್ನೆ ಆದಂಥವನು. ಅದು ಲೂಟಿ ಹೊಡೆದು ನಾನು ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಬಿಸ್ನೆಸ್ ಮಾಡಿ ಗಂಡು ಮಗನಾಗಿ ದುಡಿದು ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಆ ದುಡ್ಡಿಂದ ಸೇವೆ ಮಾಡ್ತಾ ನಮ್ಮ ಸರ್ಕಾರದ ಸಹಕಾರ ತಗೊಂಡು ಶಾಸಕನಾಗಿ ಇವತ್ತು ಬಳ್ಳಾರಿನ ಎಷ್ಟು ಅಭಿವೃದ್ಧಿ ಮಾಡ್ತಿದ್ದೀನಿ. ಹತ್ಯೆಗೆ ಸಂಚು ಮಾಡ್ಬೇಕಂದ್ರೆ ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ನನಗೆ ಬೇರೆ ರೀತಿಯಲ್ಲಿ ಭಾಳ ಇಷ್ಟು ಎಲ್ಲ ನನಗೇನು ಅವ್ರಿಗೇನಿರುತ್ತೋ ಅದಕ್ಕೆ 100 ಪಟ್ಟು ನನಗೂ ಎಲ್ಲ ರೀತಿಯಲ್ಲಿ ಇದ್ದೀನಿ. ಆದರೆ ನಾನಂಥ ಕೆಲಸಕ್ಕೆ ಕೈ ಹಾಕೋನಲ್ಲ. ಒಂದು ಓದ್ಕೊಂಡಿದ್ದವನಾಗಿ ಒಂದು ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕು, ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತ ಕೋರ್ಕೊಂಡಿದ್ದವನು. ನಾನು ಬಂದಂಥ ದಿವಸದಿಂದ ಇವತ್ತುವರೆಗೆ ಎಲ್ಲನೋ ಒಂದು ಸಣ್ಣ ಗಲಾಟೆ ಆಗಿತ್ತ, ಎಲ್ಲನೋ ಒಂದು ಸಣ್ಣ ಮರ್ಡರ್ ಆಗಿತ್ತ. ಇವ್ರಿದ್ದಂಥ ಟೈಮಲ್ಲಿ ಪ್ರತಿದಿನ ಒಂದು ಮರ್ಡರ್ ಆಗ್ತಿತ್ತು. ಆದರೆ ನಾನು ಬಂದ ಮೇಲೆ ಎಲ್ಲವನ್ನ ಕಡಿವಾಣ ಹಾಕಿ ನಮ್ಮ ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತೇಳಿ ಇವತ್ತಿಗೂ ಕೋರ್ಕೊಂಡಂಥವನು. ಬಳ್ಳಾರಿಯನ್ನ ಶಾಂತಿ ಕೆಡಿಸೋನ ಯಾರನ್ನಿದ್ದಾರೆ ಅದು ಇವಾಗ ಗಾಲಿ ಜನಾರ್ದನ್ ರೆಡ್ಡಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಡಿಮ್ಯಾಂಡು ಯಾರಲ್ಲಿದ್ದಾರೋ ಅವನ ಜನಾರ್ದನ್ ರೆಡ್ಡಿ, ಅವನು ಏನು ಅಸೋಸಿಯೇಟ್ಸ್ ಇದ್ದಾರೋ, ಇವತ್ತೇನು ಇಲ್ಲಿ ಮರ್ಡರ್ ನಡೆದಿದ್ದೇನೋ, ನಮ್ಮ ವಾಲ್ಮೀಕಿ ಅಜ್ಜನಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಏನು ಅಟ್ರಾಸಿಟಿ ಇವತ್ತಾಗಿದೆನೋ ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿ ತಕ್ಷಣವಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ.